ಇವಾಗ ಬಂದಿದ್ದೀವಿ ಓಪರ್ ಊಟ ಅಂತ ಹೇಳ್ಬಿಟ್ಟು. ಇಲ್ಲಿ ಓಪರ್ ಊಟ ಅಂದರೆ ಇವರಲ್ಲಿ ಏನು ಮೇನ್ ಸ್ಪೆಷಲ್ ಅಂದರೆ ಶಾದಿಕಿ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಅದೇ ರೀತಿ ಕಬಾಬ್ ಸಿಗುತ್ತೆ, ಅದೇ ರೀತಿ ಸ್ವೀಟು ಅವಾಗವಾಗ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು. ಆದರೆ ಇವ್ರ ಕಾನ್ಸೆಪ್ಟ್ ಏನು ಅಂದರೆ ಮುಸ್ಲಿಮರು ಯಾವ ರೀತಿ ಮದುವೆಲಿ ಶಾದಿಕಿ ಬಿರಿಯಾನಿ, ಮದುವೆಲಿ ಯಾವ ರೀತಿ ಬಿರಿಯಾನಿ ಮಾಡಿರ್ತಾರೆ ಆ ಕಾನ್ಸೆಪ್ಟು. ಗುಡ್. ತುಂಬ ದಿವಸ ಬರ್ಬೇಕು ಅಂದ್ಕೊಂಡಿದ್ದೆ. ಸೊ ಈಗ ಟೈಮ್ ಸಿಕ್ತು. ಸೊ ಫ್ಯಾಂಟಾಸ್ಟಿಕ್ ಬಿರಿಯಾನಿ, ಪೀಸು, ಆಮೇಲೆ ಕ್ವಾಲಿಟಿ ಆಫ್ ರೈಸು, ಟೇಸ್ಟು. ನೀವು ಮದುವೆ ಮೇಲೆ ಮುಸ್ಲಿಮವ್ರು ಮಾಡ್ತಾರಲ್ಲ, ಅವ್ರು ಹೇಗೆ ಮಾಡ್ತಾರೋ ಸೇಮ್ ಹಾಗೇ ಇದೆ ಟೇಸ್ಟು. ಆಮೇಲೆ ಖೀರ್ ಕೊಡ್ತಾರೆ ಕಾಂಪ್ಲಿಮೆಂಟ್ರಿ, ಏನೋ ವಿಚ್ ಇಸ್ ಆ್ಯಡೆಡ್ ಅಡ್ವಾಂಟೇಜ್ ಆ್ಯಕ್ಚುಲಿ. ದ ಬೆಸ್ಟ್ ಇನ್ ಟೇಸ್ಟ್. ಈ ನಮ್ಮ ಏರಿಯಲ್ಲಿ ಬಿರಿಯಾನಿನಲ್ಲಿ ಇವ್ರ ಸ್ಟೈಲ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಶಾದಿಕಿ ಬಿರಿಯಾನಿ ಅಂತ. ಸೊ ಯಾರೇ ಬಂದರೂ ಆರಾಮಾಗಿ ತಿಂದ್ಬಿಟ್ಟು ಆರಾಮಾಗಿ ಹೋಗ್ಬೋದು. ವ್ಯಾಲ್ಯೂ ಫಾರ್ ಮನಿ ಆಲ್ಸೋ. ಟೇಸ್ಟ್ ಇಸ್ ವೆರಿ ಗುಡ್. ರೆಕಮೆಂಡ್ ಮಾಡ್ಬೋದಾ? ಖಂಡಿತ ರೆಕಮೆಂಡ್ ಮಾಡ್ಬೋದು. 200%, ನೋ ಡೌಟ್. 100% ಮಾಡ್ಬೋದು. ರೇಟಿಂಗ್ ಕೊಡೋದ್ರೆ 10ಗೆ ಎಷ್ಟು ಕೊಡ್ತೀರಾ ಸರ್? 10 out of 10, ನೋ ಡೌಟ್. ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ಈ ಬಿರಿಯಾನಿಗೆ ಬ್ರಿಂಜಾಲ್ ಕರಿ ಬೇರೆ ಕೊಡ್ತಾರೆ. ಓಕೆ, ಸೊ ಅಥೆಂಟಿಕ್ ನೀವು ಮದುವೆ ಮನೇಲಿ ಕೂತು ಹೇಗೆ ಊಟ ಮಾಡ್ತೀರಲ್ಲ ಹಾಗೇ ಇತ್ತು ನಮ್ಮಂತೂ. ಸೊ ಇಟ್ ಇಸ್ ಅಬ್ಸಲ್ಯೂಟ್ಲಿ 10 out of 10. ಅಶೋಕ್ ಅಂತ, ಓಕೆ ಸರ್. ಬಸವನಗುಡಿ ಅವರೇ. ಹೇಗಿದೆ? ತುಂಬ ಚೆನ್ನಾಗಿದೆ ಅಣ್ಣ. ನೈಸ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿದ್ದಾರೆ. ಮೀಟ್ ಕ್ವಾಲಿಟಿ ಚೆನ್ನಾಗಿದ್ದಾರೆ. ಚೆನ್ನಾಗಿದೆ. ಫಸ್ಟ್ ಟೈಮ್ ಬರ್ತಾರದಾ? ಫಸ್ಟ್ ಟೈಮ್ ತುಂಬ ಚೆನ್ನಾಗಿದೆ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ವೆರಿ ನೈಸ್ ಬಿರಿಯಾನಿ. ಬೇರೆ ಕಡೆ ಎಲ್ಲ ತಿಂದಿರ್ತೀರಾ, ಏನು ಡಿಫ್ರೆನ್ಸ್ ಅನಿಸ್ತದೆ? ಇಲ್ಲಿ ಜ್ಯೂಸಿ ಇದೆ, ಟೆಂಡರ್ ಮೀಟ್ ಇದೆ, ರೈಸ್ ಕ್ವಾಲಿಟಿ ಚೆನ್ನಾಗಿದ್ದಾರೆ, ಬಿರಿಯಾನಿ ಚೆನ್ನಾಗಿದೆ. ಟೇಸ್ಟ್ ರೆಕಮೆಂಡ್ ಮಾಡ್ಬೋದಾ ಬೇರೆ? ಹ್ಞೂ ಅಣ್ಣ, ಹೇಳ್ಬೋದು. ಹೌದು. ಶಾದಿಕಿ ಬಿರಿಯಾನಿ ಅಂತ ಹೇಳ್ಬಿಟ್ಟು ಟೈಟಲ್ ಕೊಟ್ಟಿದ್ದಾರೆ ಇವರು, ಅದೇ ಥರ ಇದೆಯಾ? ಸೇಮ್ ಶಾದಿ ಬಿರಿಯಾನಿ ಥರ ಅದೇ. ರೇಟಿಂಗ್ ಕೊಡೋದ್ರೆ 10ಗೆ ಎಷ್ಟು ಕೊಡ್ತೀರಾ? ಹಾಂ, 10/10. 10/10. ಓಕೆ ಸರ್. ನಿಮ್ಮ ಹೆಸರು? US ಪಾಷಾ. ಸರ್ ನಮಸ್ತೆ. ಬಿರಿಯಾನಿ ಹೇಗಿದೆ? ನಮಸ್ಕಾರ. ಈ ಏರಿಯಾದಲ್ಲಿ ಈ ರೇಟಿಗೆ ಇಷ್ಟು ಒಳ್ಳೆ ಬಿರಿಯಾನಿ ಎಲ್ಲೂ ಸಿಗಲ್ಲ. ಪ್ರಿಪ್ರೇಷನ್ ಆ್ಯಬ್ಸಲ್ಯೂಟ್ಲಿ ಶಾದಿಕಿ ಬಿರಿಯಾನಿ ಥರನೇ ಇದೆ. ಇವ್ರದ್ದು ಒಂದೇ ಪ್ರಾಬ್ಲಮ್ ಅಂದರೆ ಇವ್ರದ್ದು ಒಂದೊಂದು ದಿನ ಲೇಟಾಗಿ ಬರ್ತಾರೆ. ಅದೊಂದು ಬಿಟ್ಟರೆ ದಿಸ್ ಈಸ್ ಆ್ಯಬ್ಸಲ್ಯೂಟ್ಲಿ ಲಿಪ್ ಸ್ಮ್ಯಾಕಿಂಗ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಬಿರಿಯಾನಿ ತೊಗೊಂಡ್ರೆ ಹೊಟ್ಟೆ ಅಲ್ಲ, ಮನಸ್ಸು ತುಂಬೋಗ್ಬಿಡುತ್ತೆ. ಸೂಪರಾಗಿರುತ್ತೆ. ಮತ್ತು ಗ್ರೇವಿ ಇರಲಿ, ರೈತ ಇರಲಿ, ಸ್ವೀಟ್ ಇರಲಿ, ಅವರು ಚೌಕಾಸಿ ಮಾಡಲ್ಲ. ಎಷ್ಟು ಬೇಕಾದ್ರೂ ತೊಗೋಬೋದು. ಐ ಹೈಲಿ ರೆಕಮೆಂಡ್ ದಿಸ್ ಬಿರಿಯಾನಿ. ಕಮ್ ಆನ್ ಆನ್ ಎಂಪ್ಟಿ ಸ್ಟಮಕ್ ಆ್ಯಂಡ್ ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ಫಸ್ಟ್ ಟೈಮ್ ಬರ್ತಾ ಇರೋದು? ಯಾವಾಗಿಂದ ಬರ್ತಾ ಇದ್ದೀರಾ? ಇದು 7ನೇ 8ನೇ ಸಹ ಬರ್ತಾಯಿದ್ದೀವಿ ನಾವು. ಕುಮಾರಸ್ವಾಮಿ ಲೇಔಟಿಂದ ಬರ್ತಾಯಿದ್ದೀವಿ. ಸೊ ರಿಯಲಿ ಹ್ಯಾಪಿ. ಪ್ಲೇಟ್ ನೋಡ್ಬೋದು ನೀವು, 5 ನಿಮಿಷ ಖಾಲಿ ಮಾಡಿದ್ದೀನಿ. ಸೊ ಇಟ್ಸ್ ರಿಯಲಿ ಗುಡ್ ಆ್ಯಂಡ್ ಯು ಆಬ್ಸಲ್ಯೂಟ್ಲಿ ಲವ್ ದಿಸ್. ಬೇರೆ ಬಿರಿಯಾನಿಗೂ ಶಾದಿಕಿ ಬಿರಿಯಾನಿ ಏನು ಡಿಫ್ರೆನ್ಸ್ ಸರ್? ಬೇರೆ ಬಿರಿಯಾನಿಗೆ ಅಂದರೆ ಪ್ರಿಪ್ರೇಷನ್ ಸ್ಟೈಲ್ ಅಷ್ಟೇ. ಅಂದರೆ ಇವ್ರು ಮಾಡೋದು ಜೀರಾ ಸಾಂಬಾರ್ ರೈಸ್ ಅಂತ ಮೋಸ್ಟ್ಲಿ ನನಗೆ ಅನಿಸುತ್ತೆ. ಸೊ ಆ ಪ್ರಿಪ್ರೇಷನ್ ಸ್ಟೈಲೇ ತುಂಬ ಚೆನ್ನಾಗಿದೆ. ಸಾರಿ, ಕ್ವಾಂಟಿಟಿ ಫ್ರೈಡೇಗೆ ಇವತ್ತು ಐ ಥಿಂಕ್ ಮಟನ್ ಬಿರಿಯಾನಿ ಇದೆ, ಸ್ವೀಟು ಇದೆ. ಇಟ್ಸ್ ವಂಡರ್ಫುಲ್. ಮನಸ್ಸು ತುಂಬೋಗ್ಬಿಡುತ್ತೆ. ಓಕೆ, ರೇಟಿಂಗ್ ಕೊಡೋದ್ರೆ 10ಗೆ ಎಷ್ಟು ಕೊಡ್ತೀರಾ ಸರ್? ಐ ವುಡ್ ಗಿವ್ ಇಟ್ 9.5. ಹೌದು. ನಿಮಗೆ ತುಂಬ ಇಷ್ಟ ಆಯ್ತಾ ಬರೋ? ಹಾಂ, ನಿಮಗೆ ಇಷ್ಟ ಆಯ್ತಾ ತುಂಬ? ತುಂಬ ಇಷ್ಟ ಇದೆ. ನನಗೆ ಇಷ್ಟ ಆಗಿ ಬರೋದು ಅವರು, ಅಲ್ಲಿಂದ ಬರೋದು. ಹೌದು, ಅವ್ರು ಇಷ್ಟ ಹಾಗೆ ಇಷ್ಟು ವೇಟ್ ಲೂಸ್ ಮಾಡಿಬಿಟ್ಟಿದ್ದಾರೆ ಅವರು. ಇಲ್ಲ ವೀಕೆಂಡ್ ಬಂದಾಗ ಬರ್ತಾ ಇರ್ತೀರಾ? ಹೌದು. ಹೌದು. ಬಿರಿಯಾನಿ ತಿನ್ಬೇಕು. ಒಂದೊಂದ್ಸಲ ಪಾರ್ಸಲು ತೊಗೊಂಡೋಗ್ತೀವಿ. ಮನೆ ಮಗಳಿದ್ದಾಳೆ, ಅವ್ರಿಗೆ ಹೇಳಿದ್ದೀನಿ ಆದಮೇಲೆ ಪಾರ್ಸಲ್ ತೊಗೊಂಡೋಗ್ತೀವಿ ಅಂತ. ಮತ್ತು ಇನ್ನೊಂದು ಏನು ವಿಶೇಷತೆ ಅಂದರೆ ಈ ಬಿರಿಯಾನಿ ನೀವು ಫಾರ್ ಎಕ್ಸಾಂಪಲ್ ನಾಳೆಗೆ ಬೇಕಂದರೆ ಫ್ರಿಜ್ಜಲ್ಲಿ ಇಡ್ಬೋದು, ನಾಳೆ ತಿನ್ಬೋದು. ಸೊ ಏನೂ ಆಗಲ್ಲ. ದ ಪ್ರಿಪ್ರೇಷನ್ ಈಸ್ ಅಮೇಝಿಂಗ್. ಮುಂಚೆ ಇನ್ನೂ ವ್ಯಾಲ್ಯೂ ಫಾರ್ ಮನಿ ಇತ್ತು, 120 ರೂಪೀಸ್ ಇತ್ತು. ಈಗ ಮೋಸ್ಟ್ಲಿ 150 ಮಾಡಿದ್ದಾರೆ ಅಂತ ಕಾಣುತ್ತೆ ನನಗೆ. ಬಟ್ ಸ್ಟಿಲ್ ಇಟ್ ಈಸ್ ಸೂಪರ್. ಹೌದೌದು. ಈ ಬಿರಿಯಾನಿ ನೀವು ಹೋಟ್ಲಲ್ಲಿ ತಿಂದರೆ ಈಸಿಲಿ 250 ರೂಪೀಸ್ ಇರುತ್ತೆ, ಈ ಕ್ವಾಲಿಟಿ. ಸೊ ಇವತ್ತೇ ನಾನು ನೋಡ್ತಾ ಇರೋದು ಇಲ್ಲಿ ಜನ ಕಡಿಮೆ ಇದ್ದಾರೆ. ಮುಂಚೆ ನ್ಯಾಷನಲ್ ಕಾಲೇಜ್ ಮೆಟ್ರೋ ಹತ್ರ ಇತ್ತು, ಅಲ್ಲಿ ಲೈನ್ ನಿಂತಾ ಇತ್ತು. ಲೈನಲ್ಲೇ ನಾವು ಅರ್ಧ ಗಂಟೆ ನಿಂತ್ಕೊಂಡಿದ್ದೀವಿ 6 months ಬ್ಯಾಕ್. ಮತ್ತು ಓನರಿಗೆ ನಾನು ಒಂದೆರಡು ಲವ್ ಲೆಟ್ರಲ್ಲಿ ಬರೆದಿದ್ದೀನಿ. ಹೌದು, ಅಂದರೆ ಲೇಟಾಗಿ ಬರ್ತಾರೆ,
ಮತ್ತು ಲೈನ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಮಧ್ಯದಲ್ಲಿ ಬರ್ತಾರೆ. ಬಟ್ ಈಗ ಇಲ್ಲಿ ಶಿಫ್ಟ್ ಆದಮೇಲೆ ಐ ಥಿಂಕ್ ಇಟ್ಸ್ ಫೈನ್. ಓಕೆ ಸರ್, ತುಂಬ ಥ್ಯಾಂಕ್ಸ್. ನಿಮ್ಮ ಹೆಸರು? ನನ್ನ ಹೆಸರು ಅಮಿತ್ ಅಂತ, ಅಮಿತ್ ಶಾನ್ಬಾಗ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. One of the finest biryanis. I had been to multiple locations like Frasertown, Kamanalli and Koramangala as well. One of the finest biryani I have ever had. Chicken quality great. I don't eat mutton, but I've taken mutton rice. The quality is next level. Mutton lovers, for sure they will love it. Please do visit once and this would be great experience for you guys. Is the first time or This is my first experience having here. here? Yeah. Other locations I have had, but this is something different. I love it. The शादी की बिरयानी special है. Yes, this is a sort of like special. We have multiple locations, different people have organized these type of things, but this is a little bit different. This is the better. One of the finest. Reasonable, right? Good quality, good rice. The quality of meat is also excellent. Quantity also. Quantity is more than enough. I'm not able to eat more than like 3/4. That's great. Okay, sir. Syed Jawaz. Thank you. ಓಕೆ, ನಾವು ಇವಾಗ ಬಂದಿದ್ದೀವಿ ಓಪರ್ ಊಟ ಅಂತೇಳ್ಬಿಟ್ಟು. ಇಲ್ಲಿ ಓಪರ್ ಊಟ ಅಂದರೆ ಇವರಲ್ಲಿ ಏನು ಮೇನ್ ಸ್ಪೆಷಲ್ ಅಂದರೆ ಶಾದಿಕಿ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಅದೇ ರೀತಿ ಕಬಾಬ್ ಸಿಗುತ್ತೆ, ಅದೇ ರೀತಿ ಸ್ವೀಟು ಅವಾಗವಾಗ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು. ಆದರೆ ಇವ್ರ ಕಾನ್ಸೆಪ್ಟ್ ಏನು ಅಂದರೆ, ಮುಸ್ಲಿಮರು ಯಾವ ರೀತಿ ಮದುವೆಲಿ ಶಾದಿಕಿ ಬಿರಿಯಾನಿ, ಮದುವೆಲಿ ಯಾವ ರೀತಿ ಬಿರಿಯಾನಿ ಮಾಡಿರ್ತಾರೆ ಆ ಕಾನ್ಸೆಪ್ಟು. ರೈಸ್ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಹೇಳಬೇಕು ಅಂದರೆ ಐಲಿ ಆಗೈತೆ. ಇವೆಲ್ಲನೂ ಕೂಡ ನೋಡ್ಬೋದು. ಈಗ ಇದು ಬಂದ್ಬಿಟ್ಟು ಮಟನ್ ಬಿರಿಯಾನಿ. ಪೀಸ್ಗಳು ಮಾತ್ರ ಅಲ್ಟಿಮೇಟ್ ಆಗಿದೆ. ಇದಕ್ಕೆ ಡಿಫ್ರೆಂಟ್ ಆಗಿರುವಂತಹ ಪ್ಯಾನ್ ಬೇಸೇ ಇದೆ. ಇದನ್ನು ತಿನ್ನೋಕ್ಕೆ ಬೇರೆ ಬೇರೆ ಕಡೆಯಿಂದ ತುಂಬ ದೂರದಿಂದ ಎಲ್ಲನೂ ಬರ್ತಾರೆ ಈ ಬಿರಿಯಾನಿನ ತಿನ್ನೋಕ್ಕೆ. ರೈಸು ಕೂಡ ನೋಡಿ, ರೈಸ್ ಕ್ವಾಂಟಿಟಿ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ತುಂಬ ಚೆನ್ನಾಗಿದೆ ಅಂತ ಹೇಳೋದು. ಇನ್ನೇನಾದ್ರು ನೀವು ಒಂದು ರೈಸ್ ಏನಾದ್ರು ತಿಂದರೆ ಮುಗೀತು, ಮತ್ತೇನು ತಿನ್ನಬೇಕು ಅಂತೇನಿಲ್ಲ. ಬಟ್ ಅಷ್ಟು ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು ಕೊಡ್ತಾರೆ. ಪೀಸ್ಗಳನ್ನ ನೋಡಿ, ಪೀಸ್ಗಳು ತೋರಿಸ್ತೀನಿ. ಹಿಂಗೆ ಹಿಡಿದ ತಕ್ಷಣ ಮಟನ್ನು ಈಸಿಯಾಗಿ ಬರೋಲ್ಲ. ನೋಡಿರಿ ಯಾವ ರೀತಿ ಬರ್ತಾಯಿದೆ ಅಂದ್ರೆ. ಫಸ್ಟ್ ತಿಂದು ನೋಡೋಣ. ಮಟನ್ ಬಿರಿಯಾನಿ ಆ ಸ್ವಾದ ಹಂಗೆ ಹೊಡಿತಾ ಇದೆ. ಅದ್ರ ಜೊತೆಗೆ ಇವರದೇ ಆದ ರೈಸು. ರೈಸ್ ತುಂಬ ಚೆನ್ನಾಗಿದೆ. ರೈಸ್ ಜೊತೆಗೆ ಈ ಬಿರಿಯಾನಿ ತಿನ್ನೋದು ಸಖತ್ತಾಗಿರುತ್ತೆ. ತುಂಬ ಚೆನ್ನಾಗಿದೆ. ಇನ್ನೊಂದು ಅಂದರೆ ಈ ರೋಡಲ್ಲಿ ತುಂಬ ಫುಡ್ ಕಾರ್ಟ್ಗಳಿದ್ದಾವೆ. ಓಕೆ, ಅದರಲ್ಲೂ ತುಂಬ ಫೇಮಸ್ ಆಗಿತ್ತು ಓಪರ್ ಊಟ. ಅದನ್ನ ನೋಡಿಬಿಟ್ಟೆ ನಾವು ಕೂಡ ಬಂದಿದ್ದು. ಈ ಲೊಕೇಶನ್ ಬಂದ್ಬಿಟ್ಟು ಈ ಕಡೆ ಇಲ್ಲೇ ಮುಂದೆ ಹೋದರೆ ನಿಮಗೆ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಇದು KR ರೋಡ್ ಅಂತ ಹೇಳ್ಬಿಟ್ಟು KR ರೋಡ್ ಅಂತ ಕರೀತಾರೆ ಇದನ್ನ. KR ರೋಡಲ್ಲೇ ನಾವು ಇರೋದು. ಓಕೆ, ತುಂಬ ಚೆನ್ನಾಗಿದೆ. ಒಂದ್ಸಲಿ ಬನ್ನಿ, ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಅವ್ರ ಮಸಾಲೆ ಅಂತೂ ಬಾಯಲ್ಲಿ ಇಟ್ಟ ತಕ್ಷಣ ಅವಾಗ ಅನಿಸ್ತಾಯಿದೆ. ತುಂಬ ಚೆನ್ನಾಗಿದೆ. ಬಂದು ಟೇಸ್ಟ್ ನೋಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ.